ಮತ್ತೆ ಈ ದಿನ ಒಂದು ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ. ಹೇಳಿ ಮೇಡಮ್, ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಹೆಸರು, ನಿಮ್ ಡೆಸಿಗ್ನೇಷನ್, ಕ್ಷೇತ್ರದ ಹೆಸರು ಹೇಳಿ ಮೇಡಮ್. ನಮಸ್ಕಾರ ಸರ್, ನನ್ನ ಹೆಸರು ಸಂಗೀತಾ ಅಂತ. ನಾವು ಸರ್ವಜ್ಞ ನಗರ ವೆಂಕಟೇಶ್ವರಂ ವಾರ್ಡಿಂದ ಮಾತಾಡ್ತಾ ಇರೋದು. ನಮ್ಮ ಏರಿಯಾದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಏನಂದ್ರೆ, ಬಡವರಿಗೆಲ್ಲ ನಾವು ಸೀರೆ ಕೊಡಿಸ್ತಾ ಇದ್ದೀವಿ. ಒಬ್ರು ಇಬ್ರಿಗೆಲ್ಲ 500 ಸೀರೆಗಳು ಕೊಡಿಸ್ತಾ ಇದ್ದೀವಿ. ಯಾಕಂದ್ರೆ ಈ ವಾರ್ಡಲ್ಲಿ ಯಾರು ಈ ತರ ಮಾಡ್ಲಿಲ್ಲ ಬಡವರಿಗೆ. ನಮ್ ಕಡೆಯಿಂದ ಏನೋ ಒಂದು ನಾವು ಮಾಡ್ಬೇಕು ಅಂತ ಈ ಕಾರ್ಯಕ್ರಮ ನಡೀತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮವನ್ನು ನಡ್ಸ್ಕೊಡ್ತಾ ಇರೋರು ಅಗಸ್ಟಿನ್ ಅಂತ ಒಬ್ರು. ಅವರು ಯೂತ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ 3 ಸತಿ ಗೆಲ್ದಿದ್ದಾರೆ. ಅವರು ತುಂಬಾ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಆಯ್ತು. ಯಾಕಂದ್ರೆ ಅವರು ಸೋಷಿಯಲ್ ಸರ್ವಿಸ್ ಅಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ಕೊಟ್ಟವ್ರೆ, ಆಮೇಲೆ ನೀರ್ ಕೊಡ್ಸಿದ್ದಾರೆ, ಕಸ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಬಡವರಿಗೆ ತುಂಬಾ ಸೌಲಭ್ಯಗಳು ಮಾಡ್ಕೊಟ್ಟವ್ರೆ. ಇದು ಅವರಿಂದಲೇ ನಾವು ನೋಡ್ತಾ ಇರೋದು. ಈ ವಾರ್ಡಲ್ಲಿ ಬೇರೆ ಯಾರು ನಮ್ಗೆ ಈ ತರ ಮಾಡ್ಕೊಟ್ಟಿಲ್ಲ. ಬಡವ್ರು ಅಂದ್ರೆ ಎಲ್ರು ಒಂಥರ ನೋಡ್ತಾರೆ. ಆದ್ರೆ ಅಗಸ್ಟಿನ್ ಅಣ್ಣ ಹೆಂಗ್ ಗೊತ್ತಾ, ನಾವು ಒಂದ್ ತಕ್ಷಣ ಹೋಗಿ ಅಣ್ಣ ಈ ತರ ಹೆಲ್ಪ್ ಅಂತ ಕೇಳಿದ್ರೆ ಅವ್ರು ತಕ್ಷಣನೇ ಯೋಚನೆನೇ ಮಾಡಲ್ಲ, ಮಾಡ್ಕೊಡ್ತಾರೆ. ಅದಕ್ಕೆ ಅವರು ನಮ್ಗೆ ತುಂಬಾ, ಅವರೇ ನಮ್ ಲೀಡರ್ ಆಗಿ ಬರ್ಬೇಕು ಅಂತ ನಮ್ಗೆ ತುಂಬಾ ಖುಷಿ ಆಯ್ತು. ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ. ಮೇಡಮ್, ಈಗ ಅವರು ಅಗಸ್ಟಿನ್ ಜಾಕ್ ಅವ್ರಿಗೆ ಇನ್ನು ಏನು ಪೋಸ್ಟ್ ಕೊಟ್ಟಿದ್ದೀರಾ? ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದಾರೆ. ಅವರು ಇಲ್ಲ ಅಂತಲ್ಲ, ಬಹಳಷ್ಟು ಸಮಾಜ ಸೇವೆ ಮಾಡ್ತಾ ಇದಾರೆ. ಅವ್ರಿಗೆ ಒಂದು ಪಕ್ಷದಲ್ಲಿ, ಈಗ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಒಂದು ಹೈಕಮಾಂಡ್ ಇಂದ ಅವ್ರಿಗೆ B.Com ಕೊಟ್ರೆ, ಒಂದು ಟಿಕೆಟ್ ಕೊಟ್ಟರೆ ಅವ್ರು ಚುನಾವಣೆಯಲ್ಲಿ ಗೆದ್ದು ಕಾರ್ಪೊರೇಟ್ ಆಗ್ತಾರೆ ಮೇಡಮ್? ಖಂಡಿತ ಆಗ್ತಾರೆ ಸರ್. ನಮ್ ಸಪೋರ್ಟ್ ಅಲ್ಲ ಅವ್ರಿಗೆ, ನಮ್ ಮಹಿಳೆಯರ ಸಪೋರ್ಟು, ನಮ್ ಏರಿಯಾದಲ್ಲಿರುವ ಯಂಗ್ಸ್ಟರ್ ಸಪೋರ್ಟು, ಎಲ್ಲ ಸಪೋರ್ಟ್ ಅವ್ರಿಗೆ ಇರೋದು ಸರ್. ಯಾಕಂದ್ರೆ ಅವ್ರು ನಮ್ಗೆ ತುಂಬಾ ಮಾಡ್ಕೊಟ್ಟವ್ರೆ. ಪೋಸ್ಟ್ ಅಲ್ಲಿ ಇರೋರೇ ಮಾಡಕ್ಕೆ ಚಿಂತೆ ಮಾಡ್ತಾರೆ, ಆದ್ರೆ ಅವರು ಒಂದ್ ತಕ್ಷಣನೂ ಚಿಂತೆ ಮಾಡಿಲ್ಲ. ನೀರಿನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ, ಅವರು ತಿಂಗಳ ನಮ್ಗೆ ನೀರೇ ಇರ್ಲಿಲ್ಲ. ಫೋನ್ ಮಾಡಿದ ತಕ್ಷಣ ಒಂದ್ ಅರ್ಧ ಅವರ್ ಅಲ್ಲಿ ನೀರ್ ಕೊಟ್ರು. ಬಿಸ್ಲರಿ ನೀರೇ ಕೊಟ್ರು ನಮ್ಗೆ. ಕಸ ಹಂಗಂಗ ಹಾಕಿಟ್ಟಿದ್ರು, ಅದೆಲ್ಲ ಅವರೇ ಕ್ಲೀನ್ ಮಾಡಿ ನೀಟಾಗಿ. ಯಾಕಂದ್ರೆ ಯಾರಿಗೂ ರೋಗಗಳು ಬರಬಾರ್ದು ಈ ಬಿಸಿಲು ಕಾಲದಲ್ಲಿ ಅಂತ ಒಳ್ಳೆ ಮನ್ಸಿದೆ ಅವ್ರಿಗೆ, ಅವರೇ ಮಾಡ್ಕೊಟ್ರು. ಆ ತರ ತುಂಬಾ ವಿಷಯಗಳು ಮಾಡಿದ್ದಾರೆ ಸರ್. ಹೆಲ್ತ್ ಕ್ಯಾಂಪ್ ಹಾಕವ್ರೆ. ಹೆಲ್ತ್ ಕ್ಯಾಂಪ್ ಅಲ್ಲಿ ಏನೇನ್ ಮಾಡಿದ್ರು ಗೊತ್ತಾ, ಐ ಚೆಕಪ್ ಮಾಡಿದ್ದಾರೆ, ECG ಮಾಡಿದ್ದಾರೆ, BP, ಶುಗರು, ಥೈರಾಯ್ಡು, ಈ ತರ ಎಲ್ಲ ಮಾಡಿದ್ದಾರೆ. 500 ಬಡವರಿಗೆ ಇದು ಗ್ಲಾಸ್ ಕೊಟ್ಟವ್ರೆ. ಈ ತರ ಎಲ್ಲಾ ಮಾಡ್ಕೊಟ್ಟವ್ರೆ ನಮ್ಗೆ. ಏನು ಅವ್ರ ಬಗ್ಗೆ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ಬಡವ್ರಿಗೆ ಅಷ್ಟೊಂದು ಅವ್ರು ಇದು ಕೊಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ. ಅದರಿಂದ ನಮ್ಗೆ ಅವರು ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿಯಾಗಿ. ಈ ತರ ಲೀಡ್ ಸಿಗ್ಬೇಕಂದ್ರೆ ನಾವೇ ಸಪೋರ್ಟ್ ಮಾಡ್ಬೇಕಲ್ವಾ. ಅದಕ್ಕೆ ನಮ್ ಏರಿಯಾ ಕಡೆಯಿಂದ ಅವ್ರಿಗೆ ಫುಲ್ ಸಪೋರ್ಟ್ ಸರ್. ಅಗಸ್ಟಿನ್ ಜಾಕ್ ಅವ್ರ ಬಗ್ಗೆ ಬಹಳ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಬಹಳ ಖುಷಿನೂ ಆಗುತ್ತೆ. ನೀವ್ ಹೇಳ್ತಾ ಇದ್ರೆ ಓಕೆ. ನಾವು ಬರುವಾಗ ಒಂದು 23 ಜನ ಕೇಳಿದ್ರೆ, ಏನ್ರಿ ಅಗಸ್ಟಿನ್ ಜಾಕ್ ಅವ್ರಿಗೆ ಇಷ್ಟೊಂದು ಒಳ್ಳೆ ಹೆಸರು ಕೊಟ್ಟಿದ್ರೆ, ಅವ್ರಿಗೆ ಯಾಕೆ ಇಷ್ಟು ಒಳ್ಳೆ ಹೆಸರು ಸರ್? ಈ ತರ ಸಮಾಜ ಸೇವೆ ಮಾಡ್ತಾ ಇದ್ರೆ, ಬಡವರಿಗೆ ಒಂದು ದಾನ ಧರ್ಮ ಮಾಡ್ತಾರೆ, ಒಂದು ಅವ್ರೇನಾದ್ರು ವೈಯಕ್ತಿಕ ಎಜುಕೇಶನ್ ಹೆಲ್ಪ್ ಮಾಡ್ತಾರೆ, ಆರೋಗ್ಯ ಶಿಬಿರ ಮಾಡ್ತಾರೆ ಅಂತ ಎಲ್ಲ ನಮಗೂ ಪಾಸಿಟಿವ್ ಆಗಿ ಹೇಳಿದ್ರು. ಬಟ್ ಏನೆಲ್ಲ ಸೇವೆ ಮಾಡಿದಾರೆ ಮೇಡಮ್ ಅಗಸ್ಟಿನ್ ಜಾಕ್ ಅವರು? ಸರ್, ಅವರು ಫಸ್ಟ್ ಆಫ್ ಆಲ್ ಅವರು ಜಾತಿ ಮತ ಭೇದ ನೋಡಲ್ಲ, ಎಲ್ರೂ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ಫಸ್ಟ್ ಅವರು ಹೇಳೋದು. ಇನ್ನೊಂದು, ಇವಾಗ ಮುಸ್ಲಿಂ ಅವ್ರದ್ದು ರಂಜಾನ್ ಹಬ್ಬ ಬಂತಲ್ವಾ, ಅವಾಗ ಅವ್ರಿಗೆಲ್ಲ ರೇಷನ್ ಕಿಟ್ ಕೊಟ್ರು. ಆಮೇಲೆ ಯುಗಾದಿ ಹಬ್ಬ ಬಂತಲ್ವಾ, ಅವಾಗ ನಮ್ಗೆಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ವೋಟರ್ ID, ಎಷ್ಟೋ ಜನಕ್ಕೆ ವೋಟರ್ ID ಇರ್ಲಿಲ್ಲ, ಅದಕ್ಕೆ ವೋಟರ್ ID ಕ್ಯಾಂಪ್ ಮಾಡಿಕೊಟ್ರು ನಮ್ಗೆ. ಕ್ಯಾಂಪ್ ಎಲ್ಲ ಮಾಡಿಸಿದ್ರು, ಎಷ್ಟೋ ಜನ ಮಾಡ್ಕೊಂಡ್ರು. ಎಲ್ಲೆಲ್ಲ ಹೋಗಿ ಅದೆಲ್ಲ ಹುಡ್ಕಾಡ್ಬೇಕು ಅಂತ ಚಿಂತೆ ಇತ್ತು, ಅವ್ರು ಮಾಡ್ಕೊಟ್ಟಿದ್ದಕ್ಕೆ ಎಲ್ರು ಮಾಡ್ಕೊಂಡ್ರು. ಆಮೇಲೆ ಇದು ಸಾರಿ, ಕರೋನಾ ಟೈಮಲ್ಲಿ ಬಹಳಷ್ಟು ಜನರು ತೊಂದರೆ ಪಟ್ಟು, ಅವ್ರ ಊಟದ ವ್ಯವಸ್ಥೆನೂ ಕಷ್ಟ ಆಗಿತ್ತು, ಬಹಳ ಖರ್ಚು ವೆಚ್ಚಗಳಿಗೂ ಕಷ್ಟ ಇತ್ತು. ಆಚೆ ಹೋಗೋದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು. ಆ ದಿನಗಳಲ್ಲಿ ಏನಾದ್ರು ಇವರು ಅಗಸ್ಟಿನ್ ಜಾಕ್ ಅವರು ಹೆಲ್ಪ್ ಮಾಡಿದ್ದಾರೆ ಸರ್. ವ್ಯಾಕ್ಸಿನ್ಗೆ ಹೆಲ್ಪ್ ಮಾಡಿದ್ದಾರೆ. ಇದು ಮಕ್ಕಳಿಗೆಲ್ಲ ಊಟ ಇರ್ಲಿಲ್ಲ, ಅವಾಗೆಲ್ಲ ಊಟ ಕೊಡ್ಸಿದ್ದಾರೆ. ಇನ್ನೊಂದು ಬಹಳ ಹೆಲ್ಪ್ ಮಾಡಿದ್ದಾರೆ ಸರ್. ಇವಾಗ ಎಲ್ಲ ಹೇಳ್ಬಿಟ್ರೆ ನಾವು ಹೆಂಗೆ, ಅದಕ್ಕೆ ಅವ್ರನ್ನ ಒಂದು ಪೋಸ್ಟ್ ಅಲ್ಲಿ ಕುಂಡಿಸ್ಬಿಟ್ಟು
ಆಮೇಲೆ ನಾವು ಮಾತಾಡೋಣ ಅಂತ ಸುಮ್ಮನೆ ಇದ್ದೀವಿ. ಇವಾಗ ಅವರು ತುಂಬಾ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ನಾವು ಹೇಳೋದೇ ಅರ್ಧನೇ ನಿಮ್ಮ ಹತ್ರ, ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ, ಇನ್ನೂ ತಿರ್ಗಾ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮ್ಗೆ. ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ. ಮೇಡಮ್, ಈಗ ನಮ್ಗೆ ಏನ್ ಅನ್ಸುತ್ತೆ, ದೇವ್ರ ಇದನ್ನ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಬಡವರಲ್ಲೇ ನಾವು ದೇವ್ರು ನೋಡ್ಬೋದು. ಈ ದೇವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ ಅಗಸ್ಟಿನ್ ಜಾಕ್ ಅದ್ರ ಬಗ್ಗೆ ಏನ್ ಹೇಳ್ತೀರಣ್ಣ? ಅದ್ರ ಬಗ್ಗೆ ನಾನು ಏನ್ ಹೇಳೋದು ಸರ್, ಅದೇ ಅವ್ರನ್ನ ದೇವ್ರ ಅಂತ ನೋಡ್ತೀವಿ ನಾವು. ಯಾಕಂದ್ರೆ ಬಡವ್ರಿಗೆ ಸೇವೆ ಮಾಡ್ತಾರೆ ಅಂದ್ರೆ ಅದಕ್ಕೊಂದ್ ಮನ್ಸ್ ಬೇಕಲ್ವಾ, ಅದು ಅವ್ರು ಚಿಂತೆನೆ ಮಾಡದೆ ಇಲ್ದೆ ಮಾಡ್ತಾರೆ ಸರ್. ನಮ್ ಮುಂದೆ ಅವರೇ ದೇವ್ರು, ಚೆನ್ನಾಗಿ ಮಾಡ್ತಾರೆ ಬಡವ್ರಿಗೆ. ನಿಮ್ಮ ಆಶೀರ್ವಾದ, ನಿಮ್ ಪ್ರೀತಿ ಎಲ್ಲ ಅವ್ರ ಮೇಲೆ ಇದೆ. ತುಂಬಾ ಇದೆ ಸರ್, ನಮ್ಮ ಆಶೀರ್ವಾದ, ನಮ್ ಪ್ರೀತಿ ನಮ್ ಏರಿಯಾದವ್ರಿಗೆ ತುಂಬಾ ಇದೆ ಅವ್ರಿಗೆ. ಅವ್ರು ಯಾವಾಗ ಆ ಪವರ್ ಅಲ್ಲಿ ಬರ್ತಾರಂತ ನಾವೆಲ್ಲ ಕಾಯ್ತಾ ಇದೀವಿ. ನಮ್ ಫುಲ್ ಸಪೋರ್ಟ್ ಅವ್ರಿಗೆ ಸರ್. ಒಳ್ಳೇದಾಗ್ಲಿ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. புனித மரியே, இறைவனின் தாயே, பாவிகளான எங்களுக்காக இப்பொழுதும் எங்களிடம் பின்வேளையிலும் வேண்டிக் கொள்ளும். ஆமென். மரியே வாழ்க, ஆண்டவர் உம்முடனே, பெண்களுக்குள் ஆசி பெற்றவர் நீரே. உம்முடைய திருவயிற்றின் கனியாகிய இயேசுவும் ஆசி பெற்றவரே. புனித மரியே, இறைவனின் தாயே, பாவிகளான எங்களுக்காக இப்பொழுதும் எங்களிடம் பின்வேளையிலும் வேண்டிக் கொள்ளும். ஆமென். அருள் நிறைந்த மரியே வாழ்க, ஆண்டவர் உம்முடனே, பெண்களுக்குள் ஆசி பெற்றவர் நீரே. உம்முடைய திருவயிற்றின் கனியாகிய இயேசுவும் ஆசி பெற்றவரே. புனித மரியே, இறைவனின் தாயே, பாவிகளான எங்களுக்காக இப்பொழுதும் எங்களிடம் பின்வேளையிலும் வேண்டிக் கொள்ளும். ஆமென். அருள் நிறைந்த மரியே வாழ்க, ஆண்டவர் உம்முடனே, பெண்களுக்குள் ஆசி பெற்றவர் நீரே. உம்முடைய திருவயிற்றின் கனியாகிய இயேசுவும் ஆசி பெற்றவரே. புனித மரியே, இறைவனின் தாயே, பாவிகளான எங்களுக்காக இப்பொழுதும் எங்களிடம் பின்வேளையிலும் வேண்டிக் கொள்ளும். ஆமென். அருள் நிறைந்த மரியே வாழ்க, ஆண்டவர் உம்முடனே, பெண்களுக்குள் ஆசி பெற்றவர் நீரே. உம்முடைய திருவயிற்றின் கனியாகிய இயேசுவும் ஆசி பெற்றவரே. புனித மரியே, இறைவனின் தாயே, பாவிகளான எங்களுக்காக இப்பொழுதும் எங்களிடம் பின்வேளையிலும் வேண்டிக் கொள்ளும். ஆமென். பாவிகளான எங்களுக்காக இப்பொழுதும் எங்களிடம் பின்வேளையிலும் வேண்டிக் கொள்ளும். ஆமென். அருளிருந்த மரியே வாழ்க, கர்த்தர் உடனே, பெண்களுக்குள் ஆசீர்வதிக்கப்பட்டவள் நீரே. உம்முடைய திருவயிற்றின் கனியாகிய இயேசுவும் ஆசி பெற்றவரே. புனித மரியே, இறைவனின் தாயே, பாவிகளான எங்களுக்காக இப்பொழுதும் எங்களிடம் பின்வேளையிலும் வேண்டிக் దయచేసి టోకన్ మట్టు కాటుకో, టోకన్ కాటి గుర్తున్న టోకన్ నీళ్ళ వచ్చి కాటుకో. ಸರ್ ಹಂಗೆ ಬನ್ನಿ ಸರ್. உங்க கூட பிறந்த சகோதர ஐந்தாம் தேவ ரகசியம். எனக்காக நீ என்ன செய்தாய், எனக்காக நீ என்ன செய்தாய், உனக்காக மரித்தேனே, எனக்காக நீ என்ன செய்தாய், எனக்காக நீ என்ன செய்தாய். உலகில் இருக்கின்ற எங்கள் தந்தையை, உமது பெயர் தூயதென போற்ற பெறுக. உமது ஆட்சி வருக. உமது திருவிழம் விண்ணுலகில் இருப்பது போல மண்ணுலகிலும் நிறைவேறுக. எங்கள் அன்றாட உணவை இன்று எங்களுக்கு தாரும். எங்களுக்கு எதிராக குற்றம் செய்வோரை நாங்கள் மன்னிப்பது போல எங்கள் குற்றங்களை மன்னியும். எங்களை சோதனைக்கு உட்படுத்தாதையும், தீமையிலிருந்து எங்களை விடுவித்தருளும். ஆமென். அருள் நிறைந்த மரியே வாழ்க, கர்த்தர் உடனே, பெண்களுக்குள் ஆசீர்வதிக்கப்பட்டவள் நீரே. தியாகத்தின் மாதாவே,
கண்டதினால்